ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೋಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದಗಳೊಂದಿಗೆ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಗವಾಡ ಹಾಗೂ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಬರಕಿ ವಲಯದ ಕಾರ್ಯಕ್ಷೇತ್ರದ ಶ್ರೀ ಚಂದ್ರಗಿರಿ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಗವಾಡ ತಾಲೂಕಿನ ಯೋಜನಾಧಿಕಾರಿಗಳಾದ ಸಂಜೀವ್ ಮರಾಠಿ ಕಾಗವಾಡ ಅವರು ಯೋಜನಾ ಕಚೇರಿಯ ಪರಿಚಯ ಹಾಗೂ ಸಂಘದ ಸಾಧನೆಯನ್ನು ತಿಳಿಸಿದರು. ಇದರ ಜೊತೆಗೆ ಸಾಮಾಜಿಕ ಆರ್ಥಿಕ ಶಿಸ್ತು, ಗುಣಮಟ್ಟದ ನಿರ್ವಹಣೆ ಹಾಗೂ ಸಾಮಾಜಿಕ ಕಳಕಳಿಯ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವಲ್ಲಿ ಸಂಘದ ಪಾತ್ರದ ಕುರಿತು, ಯೋಜನೆ ಬೆಳೆದು ಬಂದ ದಾರಿಯ ಕುರಿತು ಮಾಹಿತಿಯನ್ನು ನೀಡಿದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವರಾಜ ಶರಣು ಜಂಜರವಾಡ ಮಠ ಅವರು ಮಾತನಾಡಿದರು. ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರು ಸಮಾಜಕ್ಕೆ ಅದ್ಭುತವಾದ ಶಕ್ತಿಯಾಗಿ ನಿಂತಿದ್ದಾರೆ. ಸಂಸ್ಥೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಬಡವರ ಪಾಲಿಗೆ ದಾರಿ ದೀಪವಾಗಿದ್ದಾರೆ ಎಂದು ತಿಳಿಸಿದರು. ವೀರೇಂದ್ರ ಹೆಗಡೆ ಅವರು ಅನ್ನತಕ್ಕಂಥ ಘನ ವ್ಯಕ್ತಿತ್ವವನ್ನು ನಿಂದಿಸುವ ಕೆಲಸ ಮಾಡಕತ್ತಾರೆ. ಅವರ ಪರಿಶುದ್ಧವಾಗಿರ್ತಕ್ಕಂಥ ಶ್ವೇತ ವಸ್ತ್ರವಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಹಚ್ಚುವ ಕೆಲಸ ಮಾಡಿದ್ರು ಸಹಿತ ವೀರೇಂದ್ರ ಹೆಗಡೆ ಅವರ ಮುಖದೊಳಗಿರ್ತಕ್ಕಂಥ ನಗು ಕಡಿಮೆ ಆಗಿಲ್ಲ, ಅವರ ಸೇವಾ ಭಾವನೆ ಕಡಿಮೆ ಆಗಿಲ್ಲ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಯಾಕೆ ಕಡಿಮೆ ಆಗಿಲ್ಲ ಅವ್ರಿಗೆ ಗೊತ್ತೈತಿ. ಯಾಕೆ ಗೊತ್ತೈತಿವ? ಅವರು ಸಣ್ಣವರಲ್ಲ. ಮುಂಜಾನೆ ಎದ್ದ ನಂತರ ಅವ್ರ ಹಸ್ತ ಎಲ್ಲಿ ಹೋಗುತ್ತೆ ಅಂತಂದ್ರೆ ಆ ಮಂಜುನಾಥ ಸ್ವಾಮಿಯ ನೆತ್ತಿಯ ಮೇಲೆ ಪುಷ್ಪ ಯಾರ ಕೈಯಿಂದ ಹೋಗುತ್ತೆ ಅಂತಂದ್ರೆ ಅದು ವೀರೇಂದ್ರ ಹೆಗಡೆ ಅವರ ಕೈಯಿಂದ ಹೋಗ್ತದ. ಯಾವಾಗ ಅನ್ನಪ್ಪ ಸ್ವಾಮಿ ಅಂತ ಹೇಳಿ ದೊಡ್ಡ ದೈವ, ನೀವೆಲ್ಲ ಕಾಂತಾರ ಸಿನಿಮಾ ನೋಡಿರಲ್ಲ? ಅವೆಲ್ಲ ಗುಳಿಗಗಳು, ಕಾರ್ಮಿಕ ಗುಳಿಗಗಳು, ಅವೆಲ್ಲ ದೇವರುಗಳಿದ್ದಂಗ. ಅಂತ ಅನ್ನಪ್ಪ ಸ್ವಾಮಿಯ ಆ ಒಂದು ಪವಿತ್ರ ಮಸ್ತಕದ ಮೇಲೆ ಯಾರು ಹೋಗ್ತದ? ವೀರೇಂದ್ರ ಹೆಗಡೆ ಅವರ ಪುಷ್ಪ ಹೋಗ್ತದ. ನೆನಪಿಟ್ಟುಕೊಳ್ಳಿ, ಆ ಹಸ್ತದ ತೋಳು ಆ ಪುಷ್ಪ ಹೋಗಿ ಆ ಗುರುವಿನ ಮಸ್ತಕವನ್ನ ಸೇರ್ತದ, ದೇವರ ಮಸ್ತಕವನ್ನ ಸೇರುತ್ತೆ ಅಂತಂದ್ರೆ ನೆನಪಿಟ್ಟುಕೊಳ್ರಿ. ಆ ಕೈ ಹಂತದೈತಿ ಅಂತಂದ್ರೆ ಪುರುಷ ಹಸ್ತ ಐತಿ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ಸುಮ್ಮನೆ ಅಲ್ಲ, ಇದು ಸುಮ್ಮನೆ ಅಲ್ಲ. ತಾಯಿ ಆ ದಾನ ಮಾಡಿದ ಕೈ ಐತಿ. ಅದು ಎದ್ರ ಕೈ ಐತವ? ಅದು ದಾನ ಮಾಡಿದ ಕೈ ಐತಿ, ಪರೋಪಕಾರದ ಕೈ ಐತಿ, ಪುಣ್ಯದ ಕೈ ಐತೆ. ಯಾವಾಗ ಅಂತಿಂತ ಕೈ ಆಗಿದ್ರೆ ಆ ಕೈಗೆ ತೊಂದರೆ ಬರ್ಬೋದಾಗಿತ್ತು. ಆದ್ರೆ ನೆನಪಿಟ್ಟುಕೊಳ್ರಿ, ಬೆಳಕು ಬಿದ್ದದ ಇವತ್ತು. ಎಂತಹ ಬೆಳಕು ಬಿದ್ದದ ನೋಡ್ರಿ. ಇಂತಹ ಬಿಸಿಲೊಳಗೆ ಬಹಳಷ್ಟು ಮಂದಿ ದಂಡಿ ಅಂತ ಹೇಳಿ ಸೇರ್ಕೊಂಡವ್ರು ಬಹಳಷ್ಟು ಮಂದಿ ತಾಯಿ. ಎಂತಹ ಬೆಳಕು ಬಿದ್ದದೆ ಅಂದ್ರೆ ನಮ್ಮ ಕಣ್ಣಿಗೆ ಎಲ್ಲಾ ಸ್ವಚ್ಛ ಕಾಣಾಕತ್ತದ. ಹೆಂಗ ಸ್ವಚ್ಛ ಕಾಣಾಕತ್ತದ ಅಂತಂದ್ರೆ ವೀರೇಂದ್ರ ಹೆಗಡೆ ಅವ್ರು ಹೆಂಗ ಅದಾರು ಅಂತಂದ್ರೆ ತೊಳೆದ ಮುತ್ತಿನಿಂದ ಬರೆಯತಕ್ಕಂತ ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ತೊಳೆದ ಮುತ್ತಿನಂತ ವ್ಯಕ್ತಿ. ಅವ್ರು ಯಾಕೆ ಬಂದಾರ ಗೊತ್ತೇನ್ರಿ? ಇವತ್ತು 21ನೇ ಪೀಠಾಧಿಪತಿಗಳು ಕಾವಂದ್ರವ್ರು. ಅವ್ರಿಗೆ ಏನ್ ಬೇಕಾಗೈತ್ರಿ? ಸುಮ್ಮ ಅಲ್ಲಿ ಬಂದಿರತಕ್ಕಂತ ಭಕ್ತರಿಗೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಅವರಿಗೆ ಪ್ರಸಾದ ಮಾಡಿ ಶವ ಲಕ್ಷ ಕೊಟ್ಟು ಕೇಳ್ರಿ. ಹೋಗಿರ ಧರ್ಮಸ್ಥಳಕ್ಕೆ ನೀವೆಲ್ಲ? ಹೂವನ್ನು ಕೆಲವು ಮಂದಿ ಹೋದವ್ರಿ. ಪ್ರಸಾದ ಉಂಟಿರಿ? ಏನ್ ಅಮೃತ್ರಿ ಇವ. ಪ್ರಸಾದ ರುಚಿ ಆಗ್ಬೇಕಂದ್ರೆ ಮಾಡವನ ಕೈಯಾಗಿರಂಗಿಲ್ಲ, ಅದು ಲಕ್ಷ ಕೊಟ್ಟು ಕೇಳ್ರಿ. ಅರ್ಥ ಆಗತ್ತೆ ನಿಮಗ? ಅಕ್ಕ, ಪ್ರಸಾದ ರುಚಿ ಆಗ್ಬೇಕಂದ್ರೆ ಮಾನವನ ಕೈಯಾಗಿರುತ್ತಿಲ್ಲೋ ಗೊತ್ತಿಲ್ಲ. ಪ್ರಸಾದ ರುಚಿ ಆಗ್ಬೇಕಂದ್ರೆ ಯಾರ ಕೈ ಒಳಗಿರುತ್ತೆ ಅಂದ್ರೆ ಆ ಮಣ್ಣಿನೊಳಗೆ ತಾಕತ್ ಅಂತದಿರಬೇಕು. ಆ ಮಣ್ಣಿನೊಳಗೆ ತಾಕತ್ತಿದ್ದಾಗ ಮಾತ್ರ ಪ್ರಸಾದ ಅಮೃತ ಆಗ್ತದೆ. ನೀವು ಬಂದು ನಮ್ಮವ್ವ ಚಂದ್ರಗಿರಿ ದೇವಿ ಜಾತ್ರೆ ಒಳಗೆ ಬಂದು ಸುಡು ಬಿಸಿಲಿರ್ಲಿ, ಆ ಬಿಸಿಲೊಳಗೆ ಬಂದು ಪ್ರಸಾದವನ್ನು ಹಚ್ಕೋರಿ, ಅಮೃತ ಹಚ್ಚಂಗ ಆಗತ್ತೆ ಅಂತಂದ್ರೆ ಅದು ಮಾಡಿದವನ ಕೈ ಒಳಗಲ್ಲ, ನಮ್ಮವ್ವ ಚಂದ್ರಗಿರಿ ಚಂದ್ರಮ್ಮ ತಾಯಿ ಒಳಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ನೀವು ತಿಳ್ಕೋಬೇಕು. ಹಂಗ ಇವತ್ತು ಬರೀ ನಾವು ವರ್ಷಕ್ಕೊಮ್ಮೆ ಇಲ್ಲಿ ಪ್ರಸಾದವನ್ನು ಉಂಡಾಗ ನಮಗೆ ಆನಂದ ಆಗ್ತದೆ. ಅವತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ತಾಯಿ. ಬರೇ ವರ್ಷ ಅಂತಲ್ಲ ತಾಯಿ, ಪ್ರತಿ ದಿವಸ 3 ಹೊತ್ತು ಏನಪ್ಪಾ ಅಂತಂದ್ರೆ ಬಗ್ದಿರ್ತಕ್ಕಂಥ ಭಕ್ತರಿಗೆ ಪ್ರಸಾದ ನೆರವೇರ್ತಾ ಇದೆ. ಎಂತಹ ಪ್ರಸಾದವನ್ನು ಮಾಡಿಸಕತ್ತಾರು ಅಂತಂದ್ರೆ ಬಂದಿರತಕ್ಕಂಥ ಭಕ್ತರು ಭಕ್ತಿಯಿಂದ ಪ್ರಸಾದ ಸ್ವೀಕಾರ ಮಾಡಿದ್ರೆ ಇದು ಪ್ರಸಾದ ಅಮೃತ ಎರಡೂ ಗೊತ್ತಾಗದ ರೀತಿ ಇರತಕ್ಕಂಥ ಪ್ರಸಾದವನ್ನು ಇವತ್ತು ವೀರೇಂದ್ರ ಹೆಗಡೆ ಅವರು ಮಾಡತಕ್ಕಂಥ. ಎದಕ್ಕೆಲ್ಲ ದಾನದ ಕೈ ಅದು. ದಾನ ಸುಮ್ಮನೆ ನಾವು ಮಾಡ್ತೇವೆ ಆಗ್ತತೇನು ಅಕ್ಕ? ದಾನ ಆಗ್ತತೇನು? ಕೊಡು ತಂಗಿ. ಆಕಿನ ದಾನ ಮಾಡ್ತಾನೆ ತೆದ್ದು ಬರಾಕತ್ತಾಳ. ಆಕಿನ ಗುಡ್ಡಾಪುರ ಸನಿ ಆಗುತ್ತಲ್ಲ. ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಮಾತ್ರ ಈ ದಾನಗಳು ನಡೆದ್ರೆ ಸಾಲದು ಅನ್ನುವಂತ ವಿಚಾರದಡಿಯಲ್ಲಿ ಕಂಡುಕೊಂಡ ಪೂಜ್ಯರು ಇವತ್ತು ಕ್ಷೇತ್ರದ ಮಂಜುನಾಥ ಸ್ವಾಮಿ ಇವತ್ತು ಪೂಜ್ಯರಿಗೆ ನಡೆದಾಡುವ ದೇವರು ಅನ್ನುವಂತ ಒಂದು ಬಿರುದಿದೆ. ಆ ದೃಷ್ಟಿಯಿಂದ ಇವತ್ತು ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ, ಇವತ್ತು ನೀವು ಮಾಡಿದಂತ
ಏನು ದಾನ ಧರ್ಮಗಳು ಇನ್ನೂ ಸಾಲ್ತಾ ಇಲ್ಲ, ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಆಗ್ಬೇಕನ್ನುವಂತ ಒಂದು ಸೂಚನೆ ಕೊಟ್ಟ ಕಾರಣದಲ್ಲಿ 1987ರಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿ ನೆನಪಿಗಾಗಿ ಈ ಧರ್ಮಸ್ಥಳ ಗ್ರಾಮೋದ್ಯೋಗ ಯೋಜನೆ ಅನ್ನುವಂತ ಕಾರ್ಯಕ್ರಮವನ್ನು ಇವತ್ತು ಪೂಜ್ಯರು ಹುಟ್ಟು ಹಾಕ್ತಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಗ್ರಾಮದಿಂದ ಗ್ರಾಮಕ್ಕೆ ಇವತ್ತು ಪ್ರಾರಂಭವಾದಂತಹ ಯೋಜನೆ ಇವತ್ತು ಪ್ರಥಮದಲ್ಲಿ ಗ್ರಾಮದ ಸರ್ವೆ ಮುಖಾಂತರದಲ್ಲಿ ಇವತ್ತು ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತುಂಬಾ ಬಡತನ ಅನ್ನುವಂಥದ್ದು ಇವತ್ತು ತಾಂಡ. ಮುಖ್ಯ ಅತಿಥಿಗಳಾಗಿ ಅಬ್ದುಲ್ ಮುಲ್ಲಾ, ತಮ್ಮಣ್ಣ ಪೂಜಾರಿ, ವಿಲಾಸ್ ಟೋನಿ, ರವಿ ವಾಗ್ಮೋರೆ, ತುಕಾರಾಮ್ ಮಮಾಳಿ, ಮಂದಾ ಕಾಂಬ್ಳೆ, ಮಿಥುನ್ ಕಾಂಬ್ಳೆ, ರಾಜು ಕಾಂಬ್ಳೆ, ಸುಷ್ಮಾ ನಿಲಜ್ಗಿ, ಅಮೃತ್ ಮಿಶಾಳೆ, ವಿಠ್ಠಲ ಗುರುವ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಲಯದ ಮೇಲ್ವಿಚಾರಕರಾದ ವಲಯದ ಸೇವಾ ಪ್ರತಿನಿಧಿಗಳು ಮತ್ತು ಸ್ವಸಹಾಯ ಸಂಘದ ಸದಸ್ಯರು, ಊರಿನವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.